ಆಕ್ಚುಲಿ ಥ್ಯಾಂಕ್ಸ್ ಹೇಳಂಗಿಲ್ಲ, ಯಾಕಂದ್ರೆ ಬಟ್ ಈಗಿನ ಪರಿಸ್ಥಿತಿಗೆ ಭೀಮಾ ಗೆದ್ದಿರೋದಕ್ಕೆ ಕಲಾವಿದರ ಸಂಘ, ಚಲನಚಿತ್ರ ವಾಣಿಜ್ಯ ಮಂಡಳಿ, ಏನೇನ್ ನಮ್ಮ ಫೈಟ್ ಮಾಸ್ಟರ್ ಸಂಘ ಎಲ್ಲ ಸಂಘದವರು ದುನಿಯಾ ವಿಜಯ್ಗೆ ಸನ್ಮಾನನೆ ಮಾಡಬೇಕು, ವಿಜಯ್ ಕುಮಾರ್ಗೆ. ಮತ್ತೆ ಯಾಕೆಂದ್ರೆ ಪರಿಸ್ಥಿತಿ ಹಂಗಿತ್ತು, ತುಂಬಾನೇ ಭಯ ಬೀಳಿಸ್ತಾ ಇದ್ರು, ಯಾವ ಸಿನಿಮಾನೂ ಹೋಗ್ತಿಲ್ಲ, ಜನ ಥಿಯೇಟರ್ ಬರ್ತಿಲ್ಲ ಅಂತ. ಬಟ್ ಈಗ ಥಿಯೇಟರ್ಸ್ ಅಲ್ಲಿ ನಮ್ಮ ಹುಡುಗರು ಕಳಿಸ್ತಿರ್ತಾರೆ, ಬಾ ನೋಡ್ತಾ ಇದ್ರೆ ಎಲ್ಲಿದ್ರು ಮತ್ತೆ ಎಷ್ಟು ಹಸಿವಿದೆ ಜನಗಳಿಗೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡುವಂಥದ್ದು ಅನ್ಸುತ್ತೆ. ಸೊ ನಿಜಕ್ಕೂ ಖುಷಿ ಆಗುತ್ತೆ. ಯಾವಾಗಲೂ ಪ್ರಯತ್ನ ಚೆನ್ನಾಗಿ ಪಟ್ರೆ ಸಕ್ಸಸ್ ಹಿಂದೆ ಬರುತ್ತೆ ಅಂತಾರೆ. ಬಟ್ ವಿಜಯ್ ಓಡೋಗೋದು ನೋಡಿದ್ರೆ ಓಡಿಸ್ಕೊಂಡ್ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ವಿಜಯ್ ಕುಮಾರ್ ಶ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ, ಯಾವಾಗ್ಲೂ ನಮ್ಮ ಮನಸ್ಸು ಮತ್ತೆ ನಾಲ್ಗೆ ಮಾತ್ರ ಮಾತಾಡೋದು. ಬಟ್ ಈ ಅಪ್ಪನಲ್ಲಿ ಕಾಲು ಕೈ ಏನಾದ್ರು ಮಾತಾಡಂಗಿದ್ರೆ ಬೈಸೆಪ್ಸ್ ಟ್ರೈಸೆಪ್ಸ್ ಎಲ್ಲ ಕೈ ಮುಗಿದ್ಬಿಡು. ಏನ ಬೆಳಿಗ್ಗೆ ಅಲಾರಾಮು ಕೂಡ ಇಡಲ್ಲ, ಎದ್ದೊಳ್ತೀಯಾ, ಈ ಕಡೆ ಜಿಮ್ ಮಾಡ್ತೀಯಾ, 6 ಪ್ಯಾಕ್ ಮಾಡಿಸ್ತೀಯಾ, ಈ ಕಡೆ ನಮ್ಮನ್ನ ಕರೆದು ಸ್ಕ್ರಿಪ್ಟ್ ಮಾಡ್ತೀಯಾ, ಒಂದೊಂದಲ್ಲ ಒಂದೊಂದಲ್ಲಣ ಅಂತಾರಲ್ಲ. ಬಟ್ ಎಂಟೈರ್ ಹ್ಯಾಪಿ ಅಂದ್ರೆ ನಮ್ಮ ಇಡೀ ಟೀಮ್. ಯಾವಾಗ್ಲೂ ಸಿನಿಮಾದಲ್ಲಿ ಏನೋ ತೊಂದರೆ ಆಗ್ತಿದ್ದಾಗ ಎಲ್ಲ ಗುಂಪು ಸೇರ್ಕೊಂಡಿರ್ತಾರೆ, ಯಾರೋ ಒಬ್ರು ಬರ್ತಾರೆ ಅಂತ ಒಂದು ಅಜ್ಜಿ ಕಿರಿಚುತ್ತಲ್ಲ, ಆ ಮಟ್ಟದ ಪರಿಸ್ಥಿತಿಲಿ ಇದ್ವಿ. ಬಟ್ ವಿಜಯನೇ ಬರ್ಬೇಕಾಯ್ತು. ಮತ್ತೆ ಇದು ನಿಜಕ್ಕೂ ಸುಲಭವಾಗಿ ಬಂದವನಲ್ಲ. ಅಂದ್ರೆ ಒಂದು ಫೈಟರ್ ಆದ್ರೆ ಸಾಕು ಅಂತ ಇಂಡಸ್ಟ್ರಿಗೆ ಬಂದು, ಆಮೇಲೆ ಫೈಟ್ ಮಾಸ್ಟರ್ ಆಗ್ಬೇಕು ಅಂತ ಕನ್ಸ್ಕೊಂಡು, ಆಮೇಲೆ ತನ್ನಲ್ಲಿ ಇದ್ದಿದ್ದ ಪ್ರತಿಭೆಗೆ ಇಲ್ಲ ನಾನು ಹೀರೋನೇ ಆಗ್ಬೋದು ಅಂತ ಇದ್ರೆ ಯಾರು ನಿರ್ಮಾಪಕರ ದುಡ್ಡು ಹಾಕ್ತಾರೆ. ಆಮೇಲೆ ಹೋಗಿ ಅವ್ರ ಭಾವ ಇಲ್ದೇ ಹೋಗಿ ಅವ್ರ ಅಕ್ಕನ ಕಾಲು ಹಿಡ್ಕೊಂಡು ಏನೋ ಹಾಕ್ಸ್ಬಿಡೆ ಅಂತ, ಆಯಮ್ಮ ಇಷ್ಟ ಆಗ್ತೀನಿ ಇನ್ನೆಷ್ಟು ಬರ್ತದೆ ಅಂತ. ಸೊ ಹಂಗೆ ಹೀರೋ ಆಗಿ ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲ ಉಲ್ಟಾ. ಯಾಕಂದ್ರೆ ಅದೇನ್ ದುನಿಯಲ್ಲಿ ಆಗಿತ್ತು ಯಾವ್ದು ಕೈಲಿಲ್ಲ. ತದನಂತರ ಇಲ್ಲ, ಈ ನಿರ್ದೇಶಕಗಳು ಹೇಳಿದ್ರೆ ನನ್ನ ಒಳಗಡೆ ಒಬ್ಬ ಕಥೆಗಾರ ಇದ್ದಾನೆ, ಯಾರು ಕೇಳ್ತಾ ಇಲ್ಲ ಅಂತ, ನೀವಿರಿ ಸರ್, ನಾವ್ ಹೇಳ್ದಂಗ್ ಮಾಡಿ ಸರ್ ಅಂತ ಅವ್ರೆ. ನೋಡಿದ್ರೆ ಸಿನಿಮಾಗಳು ಹೊರಟೋಗ್ತಾ ಇದಾವೆ. ಆಮೇಲೆ ಸಲಗಾಗೆ ತಿರ್ಗಾ ಎಲ್ಲ ಸೇರ್ಕೊಂಡು ಸಲಗ ಶುರು ಮಾಡಿದ್ವಿ. ನಿಜವಾಗ್ಲೂ ಅವತ್ತು KP ಶ್ರೀಕಾಂತ್ ಮತ್ತೆ ನಾಗಿ ಅವ್ರು ನಿಂತ್ರು. ಆ ಸಿನಿಮಾ ತಿರ್ಗಾ ಅಲ್ಲಿ ಕೊರೋನಾ ಕೋವಿಡ್ ಅಂತ ಬಂದ್ಬಿಡ್ತು, ಇಡೀ ಇಂಡಸ್ಟ್ರಿ ತಿರ್ಗಾ ಆವಾಗ ಹೆಗಲ್ ಮೇಲೆ ಹಾಕೊಂಡು ಸಲಗ ಅದೇ ಸಪೋರ್ಟು. ಏನೇನು ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ಗಳನ್ನ ಹಾಕೊಳೋದು, ರಂಗಭೂಮಿ ಕಲಾವಿದರನ್ನ ಹಾಕೊಳೋದು, ಅವ್ರನ್ನ ಮಿಕ್ಸ್ ಮಾಡಿ ಚರಣ್ ರಾಜ್ ಆವಾಗ್ಲೂ ಫಸ್ಟ್ ಇನ್ವಿಟೇಷನ್ ಕೊಟ್ರು. ಸಿನಿಮಾ ಚೆನ್ನಾಗಾಯ್ತು, ಸಲಗ ಆಶೀರ್ವಾದ ಮಾಡಿದ್ರು. ಆಮೇಲೆ ಭೀಮಾ ಶುರು ಮಾಡಿದ್ಮೇಲೆ ಎಗೈನ್ ಪರಿಸ್ಥಿತಿ ಹಿಂಗಿದೆ, ಬಿಸ್ನೆಸ್ ಆಗ್ತಿಲ್ಲ ಅಂತಾರೆ, ಇನ್ನೊಂದು ಆಗ್ತಿಲ್ಲ ಅಂತಾರೆ, ಎಲ್ಲ ಭಯ. ಆವಾಗ್ಲೂ ಚರಣ್ ರಾಜೇ ಮ್ಯೂಸಿಕ್ ಇನ್ವಿಟೇಷನ್ ಕೊಟ್ರು. ಇವತ್ತು ಭೀಮಾ ಸಕ್ಸಸ್ ಮೀಟ್ ಅಲ್ಲಿ ನಿಂತಿದೀವಿ. ನಿಜಕ್ಕೂ ಖುಷಿ ಆಗುತ್ತೆ. ಮತ್ತೆ ಇನ್ನು ಈಯಪ್ಪ ಮನೆಗಳಿಗೆ 50 ಜನ 60 ಜನ ಬನ್ನಿ ಅಂತ ಇರ್ತಾರೆ, ಯಾರು ಊಟ ತಿಂಡಿ ಕೇಳಲ್ಲ, ಕಾಫಿ ಟೀಗಳು ಬರ್ತಾ ಇರುತ್ತೆ. ಬಟ್ ಕೀರ್ತಿ ಮೇಡಮ್ ಬಂದು ನಿಮ್ದು ಊಟ ಆಯ್ತಾ, ನಿಮ್ದು ವೆಜ್ಜಾ, ನಿಮ್ ನಾನ್ ವೆಜ್ಜಾ ಅಂತ ಅಷ್ಟು ಜನಕ್ಕೆ ಊಟ ಇದ್ ಮಾಡಿ. ಮತ್ತೆ ಇವ್ರು 2 ಸಿನಿಮಾ ಸೂಪರ್ ಹಿಟ್ ಕೊಟ್ರು, ಒಂದು ಆಫೀಸ್ ಮಾಡಿಲ್ಲ, ತನ್ನ ಮನೆನೇ ಆಫೀಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನಿಜಕ್ಕೂ ಇಂಥ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬಾ ಕಡಿಮೆ ಆಗುತ್ತೆ. ಇಷ್ಟು ಜನ ಒಂದು ಕಲಾವಿದರ ಸಂಘನೇ ನಿಂತಿತ್ತಿಲ್ಲಿ. ಅದ್ರ ಜೊತೆಗೆ ನಮ್ಮ ಸ್ಟೇಜ್ ಆರ್ಟಿಸ್ಟ್ಗಳು, ರಂಗಭೂಮಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರುಗಳು ಮಾತಾಡೋದು ನಮ್ಗೆ ಖುಷಿ ಆಗುತ್ತೆ. ಇನ್ನು ಸಂಭಾಷಣೆ ವಿಚಾರಕ್ಕೆ ಬಂದಾಗ ನನಗೆ ತುಂಬಾ ಸಾಥ್ ಕೊಟ್ರು. ನಾನು ಸ್ವಲ್ಪ ಖಾರ ಆಗತ್ತೆ ಅಂದ್ರೆ ಇನ್ ಸ್ವಲ್ಪ 2 ಮೆಣಸಿನ್ಕಾಯಿ ಹಾಕಿ ಅನ್ನೋರು. ಸೊ ಚೆನ್ನಾಗಾಯ್ತು. ಬಟ್ KG ಜಾಸ್ತಿನೇ ಅಲ್ವಾ ಸರ್ ಮೆಣಸಿನ್ಕಾಯಿ, ಕಡಿಮೆ ಅಂತೂ ಇಲ್ವಲ್ಲ. ಕಾಂಪ್ಲಿಮೆಂಟ್ ಅಂದ್ರೆ ಎಲ್ಲ ವರ್ಗಗಳನ್ನು ಬ್ಯಾಲೆನ್ಸ್ ಮಾಡಿ ಮಾಡೋದು ಸಿನಿಮಾ ಕಷ್ಟ. ಆಗತ್ತೆ ಸರ್. ಈಗ ನಾವೇ ನಮ್ಮ ರೋಡಲ್ಲಿ ಇಬ್ಬರು ಜೈನರು ಬರ್ತಾರೆ, ಅವ್ರೊಂದು ಟೇಬಲ್ ಹಾಕೊಂಡು ಅನ್ನ ಬಡಿಸ್ತಾ ಇರ್ತಾರೆ, ಅಂದ್ರೆ ಅನ್ನದಾನ ಆಗ್ತಿರ್ತಾರೆ, ಯಾರು ನೋಡೋದು ಇಲ್ಲ. ಒಂದಿಬ್ರು ಅಮ್ಮ ಅಕ್ಕ ಮಾತಾಡ್ತಾ ಇದ್ರೆ ಒಂದ್ 50 ಜನ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ, ಏನಾಯ್ತು ಅಂತ. ಅಂದ್ರೆ ಕ್ಯೂರಿಯಾಸಿಟಿ ಆ ಕಡೆ ಹೋಗುತ್ತೆ. ಹಂಗಂತ ನಾವ್ ಈ ತರ ಹೇಳ್ತಿಲ್ಲ, ಬಟ್ ಒಂದ್ ಒಳ್ಳೆ ಮೆಸೇಜ್ ಇಟ್ಕೊಂಡು ಆ ಮೆಸೇಜ್ ಇವತ್ತು ತುಂಬಾ ಸೌಂಡ್ ಆಗ್ತಿದೆ. ನಾನು ಫಸ್ಟ್ ಪ್ರಶ್ನೆ ಮಾಡಿದ್ದೆ ಅದು, ಈ ಮೆಸೇಜ್ ನೀವು ಸಿನಿಮಾ ಹೆಂಗ್ ಮಾಡ್ತೀಯ ಅಂತ. ಸುಮ್ನೆ ನಾನು ಹೇಳಿದ್ ಬರಿ ಅಂದ್ರು ಅಷ್ಟೇ. ಬಟ್ ಥ್ಯಾಂಕ್ಸ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಸ್ಕ್ರಿಪ್ಟ್ ಅಲ್ಲಿ ಕುತ್ಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಹೇಳಿದ್ರು. ಮತ್ತೆ ನಿಮ್ಗಳು ಸಪೋರ್ಟ್. ಯಾಕಂದ್ರೆ ನಾವ್ ಯಾವ್ದೇ ಪ್ರೆಸ್ ಮೀಟ್ ಹೋದ್ರು ನೀವು ಕ್ಯಾಮ್ರಾನ ಬಾಗಲ್ ಕಡೆನೆ ತಿರುಗಿಸ್ತಾ ಇದ್ರಿ, ಆಯ್ತು ನಡೀರಿ ಅಂತ. ಬಟ್ ಇವತ್ತು ಈ ಕಡೆ ತಿರ್ಗಿಸಿದ್ದೀರಾ.
ಎಲ್ಲ ಡಿಸ್ಟ್ರಿಬ್ಯೂಷನ್ಸ್, ಎಲ್ಲ ಥಿಯೇಟರ್ ಓನರ್ಸ್ ಎಲ್ಲರ ಮುಖದಲ್ಲೂ ಸ್ಮೈಲ್ ನೋಡ್ತಿದೀವಿ. ಅದೊಂದು ಚೈತನ್ಯ ತಿರ್ಗಾ ಬಂದಿದೆ ಅಂತ ಹೇಳ್ಬೋದು. ಸೊ ಆ ಮಟ್ಟಕ್ಕೆ ಭೀಮಾ ಸಕ್ಸಸ್ ಆಗಿದೆ. ಮತ್ತೆ ಕಾ ಪಿಕ್ಚರ್ ಪ್ರವೀಣ್, ನಮ್ಮ ಅಲ್ಲು ಪಬ್ಲಿಸಿಟಿಯಲ್ಲಿ ಅವರುಗಳು ಇದ್ದಿದ್ದು. ಥ್ಯಾಂಕ್ ಯು.